So, good morning, students. Today we are going to deal with population growth and introduction, session 39, which deals with trends of world population growth 2. ಪ್ರಿಯ ವಿದ್ಯಾರ್ಥಿಗಳೇ, ನಾವಿಂದು ಹಿಂದಿನ ಭಾಗವಾದ ವಿಶ್ವ ಜನಸಂಖ್ಯಾ ಬೆಳವಣಿಗೆಯ ಪ್ರವೃತ್ತಿಗಳು ಭಾಗ 2 ನೋಡೋಣ. ಇದು BA 5ನೇ ಸೆಮಿಸ್ಟರ್ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಜನಸಂಖ್ಯಾಶಾಸ್ತ್ರದ ಅಧ್ಯಯನದ ಭಾಗವಾಗಿ ಈ ಒಂದು ವಿಡಿಯೋವನ್ನು ನಾವು ನೋಡ್ತಾ ಇದ್ದೇವೆ. ಸೊ ಸೆಷನ್ ನಂಬರ್ 39, ಟ್ರೆಂಡ್ಸ್ ಆಫ್ ವರ್ಲ್ಡ್ ಪಾಪ್ಯುಲೇಷನ್ ಗ್ರೋತ್ ಭಾಗ 2, ವಿಶ್ವ ಜನಸಂಖ್ಯಾ ಬೆಳವಣಿಗೆಯ ಪ್ರವೃತ್ತಿಗಳು ಭಾಗ 2. Learning objective of this session is to know about the trends of world population growth. ವಿಶ್ವ ಜನಸಂಖ್ಯಾ ಬೆಳವಣಿಗೆಯ ಪ್ರವೃತ್ತಿಗಳನ್ನು ಅರ್ಥೈಸಿಕೊಳ್ಳುವುದು ಮತ್ತು ವಿಶ್ವ ಜನಸಂಖ್ಯೆ ಬೆಳವಣಿಗೆಯ ಪ್ರವೃತ್ತಿ ಯಾಕೆ ಮಹತ್ವವನ್ನು ಪಡೆದುಕೊಂಡಿದೆ ಅನ್ನೋದನ್ನು ಈ ಅಧ್ಯಯನದಲ್ಲಿ ನಾವು ನೋಡ್ತೇವೆ. ಸೆಷನ್ ಔಟ್ಕಮ್ಸ್. ಆಫ್ಟರ್ ಸ್ಟಡಿಂಗ್ ದಿಸ್ ಸೆಷನ್, ಸ್ಟೂಡೆಂಟ್ಸ್ ವಿಲ್ ಬಿ ಏಬಲ್ ಟು ನೋ ದ ಟ್ರೆಂಡ್ಸ್ ಆಫ್ ವರ್ಲ್ಡ್ ಪಾಪ್ಯುಲೇಷನ್ ಗ್ರೋತ್. ವಿಶ್ವ ಜನಸಂಖ್ಯೆಯ ಬೆಳವಣಿಗೆ ಯಾವ ರೀತಿ ಬೆಳೆಯಿತು ಅನ್ನೋದನ್ನು ಈ ಒಂದು ಅಧ್ಯಯನ ಮುಗಿದ ನಂತರ ವಿದ್ಯಾರ್ಥಿಗಳು ಅರ್ಥೈಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಅದರ ಜೊತೆಗೆ ವೈ ಪಾಪ್ಯುಲೇಷನ್ ಗ್ರೋತ್ ರೇಟ್ ಈಸ್ ಇಂಪಾರ್ಟೆಂಟ್, ಜನಸಂಖ್ಯಾ ಬೆಳವಣಿಗೆ ಎದಕ್ಕೆ ಮುಖ್ಯ ಅನ್ನೋದನ್ನು ಕೂಡ ನಾವು ಈ ಒಂದು ಸೆಷನ್ನಲ್ಲಿ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. So, Washington Post of November 1978 reveals that the world has witnessed the population growth has reversed and stopped growing very fast according to US Census Bureau. Samuel Baum, the chief of International Demographic Statistics, said that although the reverse growth of population is very negligible, but it represents a change in direction which is of utmost importance. ನಾವೀಗಾಗಲೇ ಟ್ರೆಂಡ್ಸ್ ಆಫ್ ವರ್ಲ್ಡ್ ಪಾಪ್ಯುಲೇಷನ್ ಗ್ರೋತ್ 1ರಲ್ಲಿ ವಿಶ್ವ ಜನಸಂಖ್ಯಾ ಬೆಳವಣಿಗೆ ಪ್ರವೃತ್ತಿ ಭಾಗ 1ರಲ್ಲಿ ಏನು ನೋಡಿದ್ವಿ ಅಂದರೆ 1650ರಿಂದೀಚೆಗೆ ಜನಸಂಖ್ಯಾ ಬೆಳವಣಿಗೆಯ ವೇಗವು ತೀವ್ರವಾಗಿ ಇತ್ತು. ಹೌದಾ? ಈ ತೀವ್ರವಾದಂಥ ವೇಗಕ್ಕೆ 1978 ಇಸ್ವಿಯಲ್ಲಿ ಏನಾಗುತ್ತೆ, ವಾಷಿಂಗ್ಟನ್ ಪೋಸ್ಟ್ನವರು ಒಂದು ರಿಪೋರ್ಟನ್ನು ಹೇಳ್ತಾರೆ. ಆ ರಿಪೋರ್ಟಲ್ಲಿ ಏನು ಹೇಳುತ್ತೆ ಅಂದರೆ, ಆ ತೀವ್ರವಾದಂಥ ಬೆಳವಣಿಗೆ ಸ್ವಲ್ಪ ಹಿಮ್ಮುಖವಾಗಿ, ಇಟ್ ಟುಕ್ ರಿವರ್ಸ್ ಶೇಪ್. ಹೌದಾ? ಹಿಮ್ಮುಖವಾಗುತ್ತೆ ಅಂದರೆ ಬೆಳವಣಿಗೆ ಅಷ್ಟೊಂದು ತೀವ್ರಗತಿ ಅಲ್ಲದೆ ಸ್ವಲ್ಪ ಮಂದವಾಗಿ ನಡೆಯುತ್ತೆ. ಹೌದಾ? ಅದಕ್ಕೆ US ಸೆನ್ಸಸ್ ಬ್ಯೂರೋದವರು ಕೂಡ ಸಹಮತವನ್ನು ವ್ಯಕ್ತಪಡಿಸ್ತಾರೆ. ಸ್ಯಾಮ್ಯುಯಲ್ ಬ್ಯಾಮ್ ಅನ್ನುವರು, ಹೌದಾ, ಇವರು ಮುಖ್ಯಸ್ಥರು, ಇಂಟರ್ನ್ಯಾಷನಲ್ ಡೆಮೋಗ್ರಫಿಕ್ ಸ್ಟ್ಯಾಟಿಸ್ಟಿಕ್ಸ್ದ ಮುಖ್ಯಸ್ಥರು ಕೂಡ ಇದನ್ನು ಏನು ಹೇಳ್ತಾರೆ, ರಿವರ್ಸ್ ಗ್ರೋತ್ ಆಫ್ ಪಾಪ್ಯುಲೇಷನ್ ಇಸ್ ವೆರಿ ನೆಗ್ಲಿಜಿಬಲ್ ಬಟ್ ಇಟ್ ರಿಪ್ರೆಸೆಂಟ್ ಚೇಂಜ್ ಇನ್ ಡೈರೆಕ್ಷನ್ ವಿಚ್ ಇಸ್ ಆಫ್ ಅಟ್ಮೋಸ್ಟ್ ಇಂಪಾರ್ಟೆಂಟ್. ಈ ಬೆಳವಣಿಗೆಯ ಜನಸಂಖ್ಯಾ ಬೆಳವಣಿಗೆಯ ಹಿಮ್ಮುಖ ಬೆಳವಣಿಗೆ ನೆಗ್ಲಿಜಿಬಲ್ ಆಗಿದ್ದರೂ ಕೂಡ ಆ ಒಂದು ದಿಶೆ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ. ಯಾವ್ಯಾವ ದೇಶ ಈ ಒಂದು ಹಿಮ್ಮುಖ ಬೆಳವಣಿಗೆಯನ್ನು ವಿಟ್ನೆಸ್ ಮಾಡಿದ್ವು ಅಂದರೆ, ದ ಮೇಜರ್ ಕಂಟ್ರೀಸ್ ವಿಚ್ ವಿಟ್ನೆಸ್ಡ್ ಸಬ್ಸ್ಟಾನ್ಷಿಯಲ್ ಡಿಕ್ಲೈನ್ಸ್ ಆರ್ 1 ತುನೀಷಿಯಾ, 2 ಸೌತ್ ಆಫ್ರಿಕಾ, ದಕ್ಷಿಣ ಆಫ್ರಿಕಾ ಮತ್ತು ಮಾರಿಷಿಯಸ್. ಇಲ್ಲಿ ಹಿಮ್ಮುಖ ಬೆಳವಣಿಗೆಯನ್ನು ನಾವು ವಿಶ್ಲೇಷಿಸಬಹುದು, ಅಥವಾ ಇವರು ಈ ದೇಶದವರು ಹಿಮ್ಮುಖ ಬೆಳವಣಿಗೆಗೆ ಸಾಕ್ಷಿಯಾಗಿದ್ದಾರೆ. ಸ್ಯಾಮ್ಯುಯಲ್ ಬ್ಯಾಮ್ರವರು ಈ ಹಿಮ್ಮುಖ ಬೆಳವಣಿಗೆಗೆ ಅಥವಾ ಜನಸಂಖ್ಯಾ ಬೆಳವಣಿಗೆ ಕಡಿಮೆ ಆಗುವುದಕ್ಕೆ 2 ಮುಖ್ಯ ಕಾರಣಗಳನ್ನು ಕೊಡ್ತಾರೆ. ದ ರೀಸನ್ಸ್ ವಿಚ್ ಆರ್ ಗಿವನ್ ಬೈ ಸ್ಯಾಮ್ಯುಯಲ್ ಬ್ಯಾಮ್ ಆರ್ ಆಸ್ ಫಾಲೋಸ್. ಫಸ್ಟ್, ರ್ಯಾಪಿಡ್ ಡಿಕ್ಲೈನ್ ಇನ್ ದ ಫರ್ಟಿಲಿಟಿ ಆ್ಯಂಡ್ ನಾಟ್ ಸೋ ರ್ಯಾಪಿಡ್ ಡಿಕ್ಲೈನ್ ಇನ್ ಮಾರ್ಟ್ಯಾಲಿಟಿ. ಅತಿ ವೇಗವಾದ ಇಳಿಕೆ, ಅತಿ ವೇಗವಾದ ಇಳಿಕೆಯಲ್ಲಿ ಫಲವತ್ತತೆಯಲ್ಲಿ, ಹೌದಾ, ಜನನ ಸಂಖ್ಯೆಯಲ್ಲಿ ಅತಿ ವೇಗವಾದ ಇಳಿಕೆ ಮತ್ತು ನಾಟ್ ಸೋ ರ್ಯಾಪಿಡ್ ಡಿಕ್ಲೈನ್ ಇನ್ ಮಾರ್ಟ್ಯಾಲಿಟಿ,
ಮರಣ ಪ್ರಮಾಣದಲ್ಲಿ ಅಷ್ಟೊಂದು ಅತಿ ಹೆಚ್ಚು ಆಗದ ಇಳಿಕೆ. ಎರಡನೇ ಕಾರಣ, ಪೀಪಲ್ ಆರ್ ಬೀಯಿಂಗ್ ಬಾರ್ನ್ ಅಟ್ ಸ್ಲೋವರ್ ರೇಟ್ ಆ್ಯಂಡ್ ಡೆತ್ಸ್ ಆರ್ ಅಟ್ ಸ್ಲೋವರ್ ರೇಟ್. ಜನರು ಅಥವಾ ಜನಸಂಖ್ಯೆ ಅನ್ನೋದು ತೀವ್ರ ಮಂದಗತಿಯಲ್ಲಿ ಜನರು ಹುಡ್ತಾ ಹೋದರು, ಆದರೆ ಅಷ್ಟೇ ಮಂದಗತಿಯಲ್ಲಿ ಕೂಡ ಜನರು ಸಾಯ್ತಾ ಬಂದರು. ಅಂದರೆ ಮರಣ ಪ್ರಮಾಣ ಮತ್ತು ಜನನ ಪ್ರಮಾಣ ಆಲ್ಮೋಸ್ಟ್ ಸರಿಸಮಾನವಾಗಿ ಇದ್ದವು. ವೇರಿಯಸ್ ಸ್ಟಡೀಸ್ ವಿಚ್ ಪ್ರೊಜೆಕ್ಟೆಡ್ ವರ್ಲ್ಡ್ ಪಾಪ್ಯುಲೇಷನ್ ಬೈ ದ ಇಯರ್ 2000. 2000 ಇಸ್ವಿಗೆ ಜಗತ್ತಿನ ಹಲವಾರು ರಾಷ್ಟ್ರಗಳ ಜನಸಂಖ್ಯಾಶಾಸ್ತ್ರಜ್ಞರು ಅಧ್ಯಯನ ಮಾಡ್ತಾರೆ. ಸುಮಾರು 2000 ಇಸ್ವಿಗೆ ಜನಸಂಖ್ಯೆ ಇಷ್ಟೇ ಇರುತ್ತೆ ಅಂತ ಒಂದು ಅಂದಾಜನ್ನು ರೂಪಿಸ್ತಾರೆ. ಅದರಲ್ಲಿ ಮೊದಲನೇದಾಗಿ ದ ವರ್ಲ್ಡ್ ಬ್ಯಾಂಕ್ ಹ್ಯಾಸ್ ಪ್ರೊಜೆಕ್ಟೆಡ್ ದಟ್ ದ ಪಾಪ್ಯುಲೇಷನ್ ವಿಲ್ ರೀಚ್ 6 ಬಿಲಿಯನ್ ಬೈ ದ ಇಯರ್ 2000. ವಿಶ್ವ ಬ್ಯಾಂಕ್ ಏನು ಅಂದಾಜಿಸುತ್ತೆ ಅಂದರೆ ವಿಶ್ವ ಜನಸಂಖ್ಯೆ 2000ನೇ ಇಸ್ವಿಗೆ 6 ಶತಕೋಟಿ ರೀಚ್ ಆಗಬಹುದು ಅಂತ ಒಂದು ಅಂದಾಜು ಮಾಡುತ್ತೆ. ಅದೇ ರೀತಿಯಾಗಿ ದ ಯುನೈಟೆಡ್ ನೇಷನ್ ಹ್ಯಾಸ್ ಪ್ರೊಜೆಕ್ಟೆಡ್ ದಟ್ ದ ವರ್ಲ್ಡ್ ಪಾಪ್ಯುಲೇಷನ್ ವಿಲ್ ರೀಚ್ 6.3 ಬಿಲಿಯನ್ ಬೈ ದ ಇಯರ್ 2000. ವಿಶ್ವಸಂಸ್ಥೆ ಕೂಡ ಏನು ಪ್ರೊಜೆಕ್ಟ್ ಮಾಡುತ್ತೆ ಅಂದರೆ ಸುಮಾರು 2000 ಇಸ್ವಿಗೆ ಜಾಗತಿಕ ಜನಸಂಖ್ಯೆ 6.3 ಶತಕೋಟಿ ಆಗಬಹುದು ಅಂತ ಅಂದಾಜು ಮಾಡುತ್ತೆ. ಅದೇ ರೀತಿಯಾಗಿ ಇಬ್ಬರು ಜನಸಂಖ್ಯಾಶಾಸ್ತ್ರಜ್ಞರು ಆಮಿ ಓಂಗ್ಸುಯಿ ಆ್ಯಂಡ್ ಡೊನಾಲ್ಡ್ ಬೋಗ್ ಅನ್ನುವ ವಿಶ್ವಪ್ರಸಿದ್ಧ ಚಿಕಾಗೋ ವಿಶ್ವವಿದ್ಯಾಲಯದ ಜನಸಂಖ್ಯಾಶಾಸ್ತ್ರಜ್ಞರು ಇದು 5.8 ಶತಕೋಟಿ ಆಗಬಹುದು ವಿಶ್ವದ ಜನಸಂಖ್ಯೆ ಅಂಥೇಳಿ ಅವರೂ ಕೂಡ ಅಂದಾಜಿಸಿರ್ತಾರೆ. ಅದೇ ರೀತಿಯಾಗಿ ಈ ಚಿಕಾಗೋ ವಿಶ್ವವಿದ್ಯಾಲಯದ ಜನಸಂಖ್ಯಾಶಾಸ್ತ್ರಜ್ಞರು ಯಾವ ಕಾರಣ ಕೊಡ್ತಾರೆ ಅಂದರೆ ದ ವರ್ಲ್ಡ್ಸ್ ಪಾಪ್ಯುಲೇಷನ್ ಟೈಮ್ ಬಾಂಬ್ ಮೇ ಹ್ಯಾವ್ ಬೀನ್ ಡಿಫ್ಯೂಸ್ಡ್ ಬೈ ಬರ್ತ್ ಕಂಟ್ರೋಲ್ ಪ್ರೋಗ್ರಾಮ್ಸ್ ಆಫ್ ವೇರಿಯಸ್ ಕಂಟ್ರೀಸ್. ಏನು ವಿಶ್ವ ಜನಸಂಖ್ಯೆಯ ಟೈಮ್ ಬಾಂಬು ಟಿಕ್ 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 ಅಂತ ಓಡ್ತಾ ಇತ್ತೋ ಅದು ಡಿಫ್ಯೂಸ್ ಮಾಡಲಾಯಿತು. ಅಂದರೆ ಅದನ್ನು ತೆಗೆದು ಹಾಕಾಯಿತು. ಆ ಟಿಕ್ ಟಿಕ್ ಅನ್ನುವ ಶಬ್ದ, ಆ ವೇಗವನ್ನು ತೆಗೆದು ಹಾಕಲಿಕ್ಕೆ ಹಲವಾರು ರಾಷ್ಟ್ರಗಳು ಮಾಡಿದಂತಹ ಬರ್ತ್ ಕಂಟ್ರೋಲ್ ಪ್ರೋಗ್ರಾಮ್ಸ್, ಜನನ ನಿಯಂತ್ರಣ ಕಾರ್ಯಕ್ರಮಗಳು ವಿಶ್ವ ಜನಸಂಖ್ಯೆ ಇಳಿಕೆಯಾಗಲು ಏನು ಕಾರಣೀಭೂತ ಅದು ಅಂಥೇಳಿ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಚೀನಾದ ಒನ್ ಚೈಲ್ಡ್ ಪಾಲಿಸಿ, ಹೌದಾ, ಚೈನಾದ ಒಂದು ಮಗ ಅಥವಾ ಒಂದು ಮಗಳ ನೀತಿ. ಅದೇ ರೀತಿಯಾಗಿ ಭಾರತದ ಫ್ಯಾಮಿಲಿ ಪ್ಲ್ಯಾನಿಂಗ್ ಪ್ರೋಗ್ರಾಮ್, ಭಾರತದಲ್ಲಿ ಕೂಡ ಅಷ್ಟೇ ಕೌಟುಂಬಿಕ ಯೋಜನೆ ಅಂಥೇಳಿ ಶುರು ಆಗ್ತಾರೆ. ಇಂಥ ಹಲವಾರು ದೇಶದಲ್ಲಿ ಹಲವಾರು ಯೋಜನೆಗಳು ಜಾಗತಿಕ ಜನಸಂಖ್ಯೆ ಇಳಿಕೆ ಆಗಲಿಕ್ಕೆ ಕಾರಣ ಅಂಥೇಳಿ ಚಿಕಾಗೋ ವಿಶ್ವವಿದ್ಯಾಲಯದ ಜನಸಂಖ್ಯಾಶಾಸ್ತ್ರಜ್ಞರ ಅಭಿಮತ. ಅದೇ ರೀತಿಯಾಗಿ ಎಸ್.ಎನ್. ಅಗರ್ವಾಲ್ ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ. ಇಟ್ ಟುಕ್ ನಿಯರ್ಲಿ 2 ಮಿಲಿಯನ್ ಇಯರ್ಸ್ ಫಾರ್ ಹ್ಯೂಮನ್ ಪಾಪ್ಯುಲೇಷನ್ ಟು ರೀಚ್ 1 ಬಿಲಿಯನ್. ದ ಸೆಕೆಂಡ್ ಬಿಲಿಯನ್ ಕೇಮ್ ಇನ್ 100 years, the third in 30 and fourth in 15 years. At the present rate of growth, the 5th billion will be reached in 11 years and 6th billion in only 9 years. ನೋಡ್ರಿ, ಜನಸಂಖ್ಯಾ ಬೆಳವಣಿಗೆ ಯಾವ ರೀತಿಯಾಗಿ ಬಂತು ಅಂಥೇಳಿ ಎಸ್.ಎನ್. ಅಗರ್ವಾಲರು ನಿರೂಪಿಸುತ್ತಾರೆ. ಇಟ್ ಟುಕ್ ನಿಯರ್ಲಿ 2 ಮಿಲಿಯನ್ ಇಯರ್ಸ್, 2 ಮಿಲಿಯನ್ ದಶಲಕ್ಷ ವರ್ಷಗಳು ತಗೊಳ್ಳುತ್ತಂತೆ 1 ಬಿಲಿಯನ್ ಪಾಪ್ಯುಲೇಷನ್ ಆಗಲು. ಹೌದಾ, 1 ಶತಕೋಟಿ ಜನಸಂಖ್ಯೆ ಆಗಲು 2 ದಶಲಕ್ಷ ವರ್ಷಗಳು ತೆಗೆದುಕೊಂಡ್ರೆ ಸೆಕೆಂಡ್ ಬಿಲಿಯನ್ ಕೇಮ್ ಇನ್ 100 years. 2ನೇ ಶತಕೋಟಿ ಜನಸಂಖ್ಯೆ ಆಗಲು ಕೇವಲ 100 ವರ್ಷ ಬೇಕಾಯಿತು. ದ ಥರ್ಡ್ ಇನ್ 30, 3 ಬಿಲಿಯನ್, 3ನೇ ಶತಕೋಟಿ ಜನಸಂಖ್ಯೆ ಆಗಲು ಕೇವಲ 30 ವರ್ಷ ಬೇಕಾಯಿತು. ಮುಂದೆ 4ನೇ ಬಿಲಿಯನ್ ಜನಸಂಖ್ಯೆ ಆಗಲು ಕೇವಲ 15 ವರ್ಷ ಸಾಕಾಯಿತು. ಇದೇ ರೀತಿ ಜನಸಂಖ್ಯಾ ವೇಗ ಮುಂದುವರೆದರೆ 5ನೇ ಬಿಲಿಯನ್ನನ್ನು ನಾವು ಇನ್ನೂ 11 ವರ್ಷಗಳಲ್ಲಿ ಮತ್ತು 6ನೇ ಬಿಲಿಯನನ್ನು ನಾವು ಇನ್ನೂ ಕೇವಲ 9 ವರ್ಷಗಳಲ್ಲಿ ರೀಚ್ ಆಗ್ತೀವಿ ಅಂಥೇಳಿ ಭಾರತದ ಸುಪ್ರಸಿದ್ಧ ಜನಸಂಖ್ಯಾಶಾಸ್ತ್ರಜ್ಞರಾದಂಥ ಎಸ್.ಎನ್. ಅಗರ್ವಾಲರು ಅಭಿಪ್ರಾಯ ಪಡುತ್ತಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಟ್ರೆಂಡ್ಸ್ ಆಫ್ ವರ್ಲ್ಡ್ ಪಾಪ್ಯುಲೇಷನ್ ಗ್ರೋತ್.
ಈ ರೀತಿಯ ಟ್ರೆಂಡು ದಿಸ್ ಟ್ರೆಂಡ್ ಶೋಸ್ ಬ್ಯಾಡ್ ಇಂಪ್ರೆಷನ್ ಆನ್ ಡೆವಲಪಿಂಗ್ ನೇಷನ್ಸ್ ಲೈಕ್ ಇಂಡಿಯಾ ಆ್ಯಂಡ್ ಚೈನಾ ಅಲಾಂಗ್ ವಿತ್ ಲಾರ್ಜರ್ ಇನ್ಕ್ರೀಸ್ ಇನ್ ಡೆವಲಪ್ಮೆಂಟ್ ಗ್ಯಾಪ್ಸ್ ಬಿಟ್ವೀನ್ ಡೆವಲಪಿಂಗ್ ಆ್ಯಂಡ್ ಡೆವಲಪ್ಡ್ ನೇಷನ್ಸ್. ಇಲ್ಲಿ ಬೆಳವಣಿಗೆ ಹೊಂದತಕ್ಕಂತಹ ರಾಷ್ಟ್ರಗಳಾದ ವಿಶೇಷವಾಗಿ ಭಾರತ ಮತ್ತು ಚೈನಾಕ್ಕೆ ಈ ಒಂದು ಜನಸಂಖ್ಯಾ ಬೆಳವಣಿಗೆ ಅತೀವವಾದಂತಹ ಒಂದು ಸಂಕಷ್ಟಕರ ಪರಿಸ್ಥಿತಿಯನ್ನು ತಂದೊಡ್ಡುವ ಎಲ್ಲ ಲಕ್ಷಣಗಳಿವೆ ಅಂಥೇಳಿ ಜನಸಂಖ್ಯಾಶಾಸ್ತ್ರಜ್ಞರು ಅಭಿಪ್ರಾಯಪಡ್ತಾರೆ. ಈಗಾಗಲೇ ಏನು ಅಭಿವೃದ್ಧಿ ಹೊಂದಿದಂತಹ ರಾಷ್ಟ್ರಗಳು ಮತ್ತು ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳ ಇರುವ ಗ್ಯಾಪು ಇನ್ನಷ್ಟು ಹೆಚ್ಚಾಗುತ್ತೆ ಅಂದರೆ ತಪ್ಪಾಗಲಾರದು. ಸೊ ಈ ಟ್ರೆಂಡ್ಗಳು ಹೀಗೆ ಏನಾಗ್ತಾ ಇವೆ, ನಾವು ಇವತ್ತು ಈ ಟ್ರೆಂಡ್ಗಳನ್ನು ನೋಡ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು.